ಸಂಡೂರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಸಂಡೂರು ಪುರಸಭೆ ಕಾರ್ಯಾಲಯದ ಸಹಯೋಗದಲ್ಲಿ ನಮಸ್ತೆ ಸಂಡೂರು ಕಾರ್ಯಕ್ರಮವನ್ನು ಪುರಸಭೆ ನಡೆ ಜನರ ಕಡೆ ಎಂಬ ಘೋಷಣೆಯಡಿ ಪಟ್ಟಣದ 18ನೇ ವಾರ್ಡ್ನ ವಿಎಸ್ಎಲ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿತ್ತು. ಸಭೆಯು ಸಾರ್ವಜನಿಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಮತ್ತು ಪುರಸಭೆಯ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಬೀದಿ ದೀಪ, ಚರಂಡಿ ಸ್ವಚ್ಛತೆ ಮುಂತಾದ ಸೇವೆಗಳ ಪೂರೈಕೆಯಲ್ಲಿ ಉತ್ತಮತೆ ಸಾಧಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುರಸಭೆ ಅಧ್ಯಕ್ಷ ಶ್ರೀ ಸಿರಾಜ್ ಹುಸೇನ್ ವಹಿಸಿಕೊಂಡು ಮಾತನಾಡುತ್ತಾ, ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ನೀಡುವುದು ಪುರಸಭೆಯ ಗುರಿಯಾಗಿದ್ದು, ಸಾರ್ವಜನಿಕರ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲು ನಮಸ್ತೆ ಸಂಡೂರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮೂಲಕ ಪುರಸಭೆ ನೇರವಾಗಿ ಜನರ ಮನೆ ಬಾಗಿಲಿಗೆ ತೆರಳಿ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳುವ ಜವಾಬ್ದಾರಿ ವಹಿಸಿಕೊಂಡಿದೆ ಎಂದು ಹೇಳಿದರು. ತಿಂಗಳ ಹಿಂದೆ ಸಂಡೂರು ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ನಿಯುಕ್ತಿಗೊಂಡು ಇವಾಗ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತೇನೆ. ಅಧ್ಯಕ್ಷರು ಒಂದು ಒಳ್ಳೆಯ ಒಂದು ಕಲ್ಪನೆ, ಪ್ರತಿ ಟೈಮು ಜನ ನಮ್ಮ ಆಫೀಸ್ಗೆ ಬರ್ತಾನೆ ಇರ್ತಾರೆ. ಕೆಲವು ಪ್ರಾಬ್ಲಮ್ಗಳನ್ನ ಅಲ್ಲೇ ಅಡ್ರೆಸ್ ಮಾಡ್ತಿರ್ತೀವಿ, ಕೆಲವೊಂದು ಅಡ್ರೆಸ್ ಆಗ್ತಾ ಇರಲ್ಲ, ಕೆಲವೊಂದು ಸ್ಪಾಟ್ ನೋಡೋದಿರ್ತದೆ. ನಮ್ಮದು ಒತ್ತಡದಲ್ಲಿ ಸ್ಪಾಟ್ ನೋಡೋಕ್ಕಾಗಲ್ಲ. ಸ್ವಲ್ಪ ದಿನ ಏನಾಗ್ತದೆ, ಒಂದಿನ 2 ದಿನದಾಗ ಮಾಡೋ ಕೆಲಸಗಳು ಕೂಡ 4-5 ದಿನ ತೊಗೊಳ್ತದೆ, ಅಂದರೆ ನಮ್ಮ ವರ್ಕ್ ಇದರಲ್ಲಿ. ಸೊ ಅದಕ್ಕೆ ಇಲ್ಲ, ವಾರ್ಡ್ ವೈಸು ನಾವೇ ಏನು ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳು ಏನಿದೆ, ನಮ್ಮದು ನೀರಾಗಿರ್ಬೋದು, ಕರೆಂಟು ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪ ವ್ಯವಸ್ಥೆ ಆಗಿರ್ಬೋದು, ಹಾಗೂ ಸ್ಯಾನಿಟೇಷನ್, ಚರಂಡಿ ನೈರ್ಮಲ್ಯೀಕರಣಗಳನ್ನು ನಾವೇನು ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಪುರಸಭೆ ವತಿಯಿಂದ ಕೊಡ್ತೇವೆ. ಇವುಗಳನ್ನೆಲ್ಲ ಯಾವುದೇ ರೀತಿಯ ಕಾಲ ವಿಳಂಬವಿಲ್ಲದೆ ನಿಗದಿತ ಅವಧಿಯಲ್ಲಿ ಜನರಿಗೆ ಈ ಸೇವೆಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಸ್ತೆ ಸಂಡೂರು ಅನ್ನೋ ಒಂದು ಪರಿಕಲ್ಪನೆ ಪ್ರಾರಂಭಿಕ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡೋಣ ಅಂತ. ಅದು 18ನೇ ವಾರ್ಡಿಂದನೇ ಸ್ವಲ್ಪ ಇಲ್ಲಿ ನಾವು ಮೊನ್ನೆ ಬಂದಿದ್ವಿ, ಸ್ವಲ್ಪ ಬೇರೆ ಬೇರೆ ಥರ ಸಮಸ್ಯೆಗಳು ಈ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ. ಅವತ್ತು ವಾಟರ್ ಸಮಸ್ಯೆ ಸ್ವಲ್ಪ ಇತ್ತು, ಅದನ್ನು ಪ್ರಥಮವಾಗಿ ಅಲ್ಲೇ ನೋಡಿದಾಗ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದೆ ನೀರಿಂದು ಅಂತೇಳಿ ನಮ್ಮ ಮಾನ್ಯ ಸದಸ್ಯರು ಕೂಡ ಇದನ್ನು ಮಾಡಿದ್ರು. ಅದಕ್ಕೆ ಪ್ರಾರಂಭಿಕವಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ, 18ನೇ ವಾರ್ಡಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ನೆಕ್ಸ್ಟು ನಂತರ ಯಾವ್ಯಾವ ವಾರ್ಡ್ಗಳಿಗೆ ಪ್ರತಿ ಒಂದು ವಾರ್ಡ್, ಟೋಟಲ್ ನಮ್ಮದೇನು 23 ವಾರ್ಡ್ಗಳಿದೆ, ವಾರದಲ್ಲಿ 2 ದಿನ, ಅಂದರೆ ಪ್ರತಿ ವಾರ 2 ವಾರ್ಡ್ಗಳನ್ನು ಅಥವಾ 2 ಅಡ್ಜಸೆಂಟ್ ಪಕ್ಕದಲ್ಲಿ ಇದು ಅಂದರೆ 2 ವಾರ್ಡ್ಗಳನ್ನು ಸೇರಿಸಿ ಆಗಲಿ ಒಂದೇ ಕಡೆ ಆಗಲಿ ಮಾಡೋದು. ಪ್ರಥಮವಾಗಿ ಏನಂದರೆ ಇದು ನಮಗೆ ವೆರಿ ಶಾರ್ಟ್ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು. ನೆಕ್ಸ್ಟ್ ಯಾವುದೇ ವಾರ್ಡ್ಗೆ ಹೋದ್ರೂ ಆ ವಾರ್ಡ್ದಿಂದ ಯಾವ್ಯಾವ ಅಪ್ಲಿಕೇಶನ್ಸ್ ನಮ್ಗೆ ಆಲ್ರೆಡಿ ಸ್ವೀಕಾರ ಆಗಿದ್ದಾವೆ ಅವುಗಳಿಗೆ ನಾವು ಸೊಲ್ಯೂಷನ್, ಅಂದರೆ ಅವುಗಳನ್ನು ಅಡ್ರೆಸ್ ಮಾಡಿ ಏನಾದರೂ ಫಾರ್ಮ್ 3 ಕೊಡೋವಿದ್ರೇ ಆ ದಿನವೇ ಇಶ್ಯೂ ಮಾಡೋಂಥದ್ದು. ಮುಂದಿನ ವಾರ್ಡ್ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ್ಯಾವ ಪೆಂಡೆನ್ಸ್ ಇದ್ದಾವೆ ಅವನ್ನ ಎಲ್ಲವುಗಳನ್ನು ಸಾಲ್ವ್ ಮಾಡಿಕೊಂಡು ಅಲ್ಲಿ ಎಲ್ಲಿ ನಾವು ಸಭೆ ಕಂಡಕ್ಟ್ ಮಾಡ್ತೀವಿ ಅಲ್ಲೇ ಅವರಿಗೆ ನಾಗರಿಕರಿಗೆ ಯಾವ ಸೌಲಭ್ಯಗಳಿದೆ ಅವನ್ನ ಅಲ್ಲೇ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರ ನಮಸ್ತೆ ಸಂಡೂರು ಪುರಸಭೆ ನಡೆ ಜನರ ಕಡೆ ಅಂತೇಳಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗೋಣ ಅಂತೇಳಿ ಇದು ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಕೆಲವೊಂದು ಇಶ್ಯೂಸ್ ಏನಾದರೂ ಇದ್ದರೆ ನೇರವಾಗಿ ಪುರಸಭೆ ಗಮನಕ್ಕೆ ತಂದರೆ ಒಂದು ಕಾಲಮಿತಿಯಲ್ಲಿ, ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೇ ನಾವು ಅವನ್ನ ಎಲ್ಲ ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಪಡ್ತೇವೆ. ಆಮೇಲೆ ಏನಾದ್ರೂ ಒಂದೊಂದು ಆಸ್ತಿಗೆ ಒಂದೊಂದು ಫೈಲ್ ಕ್ರಿಯೇಟ್ ಮಾಡಿಬಿಡೋಣ ಅಂತೇಳಿ. ನಮ್ಮದಲ್ಲಿ 10,997 ಆಸ್ತಿಗಳಿದೆ. 10,997 ಆಸ್ತಿಗಳಿಗೂ ಒನ್ ಟೈಮ್ ಒಂದು ಫೈಲ್. ನೆಕ್ಸ್ಟ್ ಇಯರ್ ನೀವು ಬರಬೇಕಾದ್ರೆ ಯಾವುದೇ ರೀತಿಯ ರಿನಿವಲ್ಗಾಯ್ತು ಬರಬೇಕಾದ್ರೆ ಮತ್ತೆ ಎಲ್ಲ ಮೂಲ ದಾಖಲೆಗಳನ್ನು ಒತ್ಕೊಂಡು ಬಂದು ಮತ್ತೆ ಅದನ್ನು ನಮಗೆ ಕೊಡೋ ಅವಶ್ಯಕತೆ ಇಲ್ಲದೆ ಒನ್ ಟೈಮ್ ನಾವೇ ಒಂದು ಫೈಲ್ ಓಪನ್ ಮಾಡಿಬಿಡ್ತೀವಿ. ಈ ಹಿಂದೆ ನಮ್ಮಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಬಂದಿದೆ ಅವುಗಳನ್ನು ಆ ಫೈಲ್ಗೆ ಹಾಕೊತೀವಿ ನಾವು ಈ ವರ್ಷದಲ್ಲೇ. ಮುಂದಿನ ನೀವು ಬರಬೇಕಾದ್ರೆ ರಿನಿವಲ್ಗೆ ಕಡಿಮೆ ಡಾಕ್ಯುಮೆಂಟಲ್ಲೇ ನಿಮ್ಮ ಸೇವೆ ವಿತಿನ್ ಶಾರ್ಟ್ ಟೈಮಲ್ಲಿ ಸಿಗೋಕ್ಕೆ ಏನು ವ್ಯವಸ್ಥೆ ಮಾಡೋಕ್ಕೋಗಬೇಕು ಎಲ್ಲ ಇವುಗಳನ್ನ ಸ್ವಲ್ಪ ಟೆಕ್ನಿಕಲಿ ನಾವು ಸ್ವಲ್ಪ ಏನೆಲ್ಲ ಅವಕಾಶಗಳನ್ನ ತಂತ್ರಜ್ಞಾನ ಬಳಸ್ಕೊಂಡು ಮಾಡಲಿಕ್ಕೆ ಅವಕಾಶಗಳಿದೆ ಅವನ್ನೆಲ್ಲ ಬಳಸಿ ಒಂದು ಕಡಿಮೆ ಅವಧಿಯಲ್ಲೇ ಉತ್ತಮವಾದ ಸೇವೆಯನ್ನು ಜನರಿಗೆ ನಾವು ಸೌಲಭ್ಯಗಳನ್ನು ದೊರಕಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರ ಕಡೆ ಎಂಬ ಈ ಕಾರ್ಯಕ್ರಮವನ್ನು ಮುಖ್ಯಾಧಿಕಾರಿಗಳಾದಂಥ ವಿನಯಗೌಡ ಸಾರು ಹಾಗೂ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಈ ವಾರ್ಡಿನ ಸದಸ್ಯರಾದ ಶಿವಕುಮಾರ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ಗೌರವಾನ್ವಿತ ಪುರಸಭೆ ಸದಸ್ಯರೇ, ಹಾಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಾಮನಿರ್ದೇಶಕನ ಸದಸ್ಯರೇ, ಹಾಗೂ ನಮ್ಮ ಈ 18ನೇ ವಾರ್ಡಿನ ಎಲ್ಲ ಸಾರ್ವಜನಿಕರೇ, ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ, ಹಾಗೆ
ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ದಿವಸ ಈ ಸೋಮವಾರ, ಎರಡನೇ ಸೋಮವಾರ, ಶ್ರಾವಣ ಮಾಸದ ಎರಡನೇ ಸೋಮವಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗೆ ಭಾಳ ಸಂತೋಷ ವಿಚಾರ. ಈಗಾಗಲೇ ಸಾರು ವಿನಯಗೌಡ ಸಾರು ಬಂದು, ಬಟ್ ಅವ್ರಿಗೆ ಹೊಂದಿರತಕ್ಕಂಥ ಡ್ರೀಮ್ಸು ಸೊಂಡೂರಲ್ಲಿ ನಾವು ಕೂಡ ಎಲ್ಲ ಪುರಸಭೆ ಸದಸ್ಯರುಗಳು 1 to 1 ಹೇಳಿದ್ದೀವಿ. ಸರ್, ಸೊಂಡೂರಲ್ಲಿ ಏನು ಕಾರ್ಯಕ್ರಮ ನಾವು ಪೆಂಡಿಂಗ್ ಇದ್ದಾವೆ, ಜನರು ಯಾಕೆ ಅಲ್ದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು 1 to 1 ಕುತ್ಕೊಂಡು ಮಾತಾಡಿದ್ವಿ ಎಲ್ಲ ಸದಸ್ಯರು. ಅದರ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಅವ್ರು ಹೆಂಗಿದ್ದಾರೆ, ಅವ್ರಿಗೆ ಸ್ವಲ್ಪ ತಿರುಗಾಡಿ ಮಾಡ್ಬೇಕೆಂಬ ಒಂದು ಉತ್ಸಾಹ ಇದೆ. ಈ ಉದ್ದೇಶ ಏನಂದರೆ, ಸೊಂಡೂರಿನಲ್ಲಿ ಸಾರ್ವಜನಿಕರು ದಿನನಿತ್ಯ ಅಲ್ದಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಫಾರನ್ ನಂಬರ್ 3 ಆಗಲಿ, ಮೊಟೇಷನ್ ಆಗಲಿ, ಖಾತಾ ಬದಲಾವಣೆ ಆಗಲಿ, ಅಥವಾ ನೀರಿಂದಾಗಲಿ, ಆಮೇಲೆ ಸ್ಟ್ರೀಟ್ ಲೈಟ್ ಆಗಲಿ, ಎಲ್ಲದನ್ನು ದಿನನಿತ್ಯ ಬಂದು ಅಲ್ದಾಡೋ ಒಂದು ಸಮಯ ಯಾಕೆ ಬರ್ತಾ ಇದೆಪ್ಪ ಅಂತಂದರೆ, ಈ ಮೆಂಬರ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಸ್ವಲ್ಪ ಡಿಫ್ರೆನ್ಸ್ ಏನಾಗ್ತಾ ಇದೆ ಎಂಬುದು ಕೂಡ ನಾವು ಮುಖ್ಯಾಧಿಕಾರಿಗಳ ಅಧ್ಯಕ್ಷರ ಜೊತೆಗೆ ನಾವು ಮಾತಾಡಿದ್ವಿ. ಈ ಸ್ಟಾಫಲ್ಲಿ ಏನಾಗ್ತಾ ಇದೆ ಅಂದರೆ, ಇವ್ರೇನು ಮೊಟೇಷನ್ನು ಖಾತಾ ಇದೆಲ್ಲ ಕೊಡಬೇಕಾದ್ರೆ ದಿನನಿತ್ಯ ತಿರುಗಾಡ್ತದೆ. ನಾಳೆ ಬಾ ಅಂಬ ಕಡೆ ಬಿಟ್ಬಿಡ್ಬೇಕಂತ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾರೆ. ನಾಳೆ ಅಂಬದು ಬಿಡಬೇಕು, ಇವತ್ತು ಮಾಡಿಕೊಡ್ತೀವಿ ರೀ ಈ ಟೈಮ್ ಅಂತಂತೇಳಿ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಕೂಡ ಈ ಮೂಲಕ, ಈ ವೇದಿಕೆ ಮೂಲಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಯಾವುದನ್ನು ನಾಳೆ ಅಂತ್ರಿ, ನಾಳೆ ಅಂದ್ರೆ ಮನೆ ಹಾಳಂತೆ. ಆ ಕೆಲಸ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಗೆ ಈ ಪುರಸಭೆಯಿಂದ ನಿಮ್ಮ ಕಡೆ ಭಾರ ನಮಗೆ ಅಗೌರವಾಗಿದೆ. ಇದು ಯಾಕೆ ಅಂತಂದರೆ, ಒಬ್ಬ ಸಾರ್ವಜನಿಕರು ಕೂಲಿ 300 ರೂಪಾಯೋ 400 ರೂಪಾಯಿ ಕೂಲಿ ಮಾಡಿ ಅವ್ರು ಇವತ್ತು ಬಾ ಅಂದಿರ್ತಾರೆ, ಸೋಮವಾರ ದಿವಸ ಬರ್ತಾರೆ, ಆಗಿರಲ್ಲ. ಇನ್ನೊಂದು 3 ದಿವಸ, 5 ದಿವಸ, 6 ದಿವಸ, 15 ದಿವಸ, ತಿಂಗಳುಗಟ್ಟಲೆ ಆಗಿದ್ದಾವೆ. ಅವರು ಒಂದೊಂದು ದಿವಸ ಬಂದರೆ 3 ದಿವಸ, 1 ದಿವಸ ಬಂದ್ರೆ ಅಂದರೆ ಅವರು ಪುರಸಭೆಗೆ ರಿಸರ್ವ್ ಆತಂದರೆ ಇವತ್ತು ಕೆಲಸ ಆಗ್ತದಂತ ಪಾಪ ಅವ್ರ ಆಸೆಯಿಂದ ಬಂದಿರ್ತಾರೆ. ಅವ್ರು ಮಾಡಿಕೊಟ್ರಲ್ಲ, ಅವ್ರಿಗೆ 300 ರೂಪಾಯಿ ಕೂಲಿ ಲಾಸ್ ಆಗ್ತದೆ. ಯಾಕಂದರೆ ಅಂಥದ್ದೆಲ್ಲ ಇವತ್ತೆಲ್ಲ ನಾವು ಮಧ್ಯಮದವ್ರಿಗೆ, ಕೆಳವರ್ಗದವ್ರೆ ಜಾಸ್ತಿ ಬರೋದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅಲ್ದಾಡಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗಬೇಕು. ಇದರಲ್ಲಿ ಸಹಿತ ನಮ್ಮದೇನು ಮೆಂಬರ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರು ನಮ್ಮ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕು. ಇದು ಮುಖ್ಯವಾಗಿ. ಯಾಕಂದರೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಪುರಸಭೆನೇ ಮಾಡೋಕ್ಕಾಗಲ್ಲ, ಜನಪ್ರತಿನಿಧಿಗಳು ಮಾಡೋಕ್ಕಾಗಲ್ಲ. ಇದು ಎದಕ್ಕಂತಂದರೆ, ನಾವು ನೀವು ಕಲ್ತ್ಕೊಂಡು ಹೋದರೆ ಒಂದು ಪುರಸಭೆಯನ್ನು, ನಮ್ಮ ಸೊಂಡೂರು ನಗರವನ್ನು ಸ್ವಚ್ಛ ನಗರವಾಗಲಿ ಒಂದು ಅಭಿವೃದ್ಧಿ ಕಡೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಗಮನಿಸಬೇಕು. ಯಾಕಂದರೆ ಕಸ ಹಾಕೋದು ಅವರೇ. ನಾವು ಬೇಡಪ್ಪ ಅಂತ ಒಂದು ಪಾಯಿಂಟ್ ಹೇಳ್ತೀವಿ, ಆ ಪಾಯಿಂಟಿಗೆ ಅವ್ರು ಹಾಕಲ್ಲ. ಬರ್ತಾರೆ, ಡೈಲಿ ಗಾಡಿಗಳು ಬರ್ತಿರ್ತವೆ, ಡೈಲಿ ಬರ್ತಾವೆ, ಡೋರ್ ಟು ಡೋರ್ ಗಾಡಿ ಬರ್ತವೆ, ಅದನ್ನು ಹಾಕಲ್ಲ, ಎಲ್ಲ ಕಡೆ ಒಸಿತಾರೆ. ಅದು ಕಸನೇ ಆಗ. ದಯಮಾಡಿ ಜನರು ಕೂಡ, ಸಾರ್ವಜನಿಕರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಿಮ್ಮ ಕಡೆಗೆ ನಾವೆಲ್ಲ ಇರ್ತೀವಿ. ಯಾಕಂದರೆ ನೀವು ವೋಟ್ ಮಾಡಿ ನಮ್ಗೆ ಗೆಲ್ಸಿರ್ತೀರ, ಅದಷ್ಟೇ ಅಲ್ಲ, ಅಭಿವೃದ್ಧಿ ಕಡೆನೂ ಇರ್ತದೆ. ದಯಮಾಡಿ ಸಾರ್ವಜನಿಕರು ಇದರಲ್ಲಿ ಗಮನ ಹರಿಸ್ಬೇಕಾಗ್ತದೆ. ಸರ್, ಇದೇ ಮುಖ್ಯವಾಗಿ ಈಗ ಇರತಕ್ಕಂಥ ವಾಟರ್ದು ಏನಾಗಿದೆ, ಇವಾಗ 8 to 10 ಡೇಸು, ಮಿನಿಮಮ್ 12 ಡೇಸ್ ಇರ್ತಿತ್ತು. ಸೊ ನಮ್ಮ ಕಡೆ ಸೊಂಡೂರಿನಲ್ಲಿ ಏನಂದರೆ, ಜನಗಳಿಗೆ ಒಂದು ಮನ್ಪೇಚ್ ಆಗ್ಬಿಡುತ್ತೆ ಅಂತಂದರೆ, ನೀರಿದೆ, ನೀರು ಕೊಡೋಕ್ಕೆ ಯಾಕೆ ಆಗ್ತಾ ಇಲ್ಲ, ನೀರಿದೆ, ಡ್ಯಾಮ್ ತುಂಬಿದೆ, ನೀರು ಕೊಡೋಕ್ಕೆ ಯಾಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈಗ ನೀವು ಬಂದಾಗೆ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದಾಗೆ ಅಧ್ಯಕ್ಷರೆಲ್ಲ ನೇತೃತ್ವದಾಗೆ ಎಲ್ಲ ಸದಸ್ಯರು ನಮಗೆ ಒಂದು 3 ದಿವಸಕ್ಕೆ ಇಲ್ಲಂದ್ರೆ 5 ದಿವಸಕ್ಕಾಗಿ ಮಿನಿಮಮ್ ನಾವು ನೀರು ಕೊಟ್ಟರಂದ್ರೆ ಒಂದು ವಾರ್ಡ್ದು ಸ್ವಲ್ಪ ಅವಾಗೇನಾಗುತ್ತೆ, ಜನಗಳಿಗೆ ಯಾವುದೋ ನೀರು ಈ ಥರ ತೊಂದರೆ ಆಗಿದೆ. ಏನಂದರೆ ಆದರೆ ನಿಮ್ಮ ಹೆಸರು ಹೇಳ್ರಿ ಫಸ್ಟ್. ನಿಮ್ಮ ಹೆಸರು ಹನುಮಂತರಾವ್ ಅಂತ, ಒಂದು 17ನೇ ವಾರ್ಡ್. ಇಲ್ಲಿ ಒಳ್ಳೆಯ ಕಾರ್ಯಕ್ರಮ ಇದೆ, ಬಟ್ ಇದರಿಂದ ಭಾಳ ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಪ್ರಾಬ್ಲಮ್ ಭಾಳ ಇದೆ. ಫಸ್ಟ್ ನಮ್ಮದು ನೀರಿನ ಸಮಸ್ಯೆ, ಅದು ಹೇಳ್ಬಾರ್ದು. ಅದು 12 ದಿವಸ 10 ದಿವಸಕ್ಕೆ ಒಂದು ಸರಿ ಬಿಡ್ತಾರೆ. ಆಮೇಲೆ ನೀರು ಬಿಡಬೇಕಾದ್ರೆ ಸಣ್ಣಗೆ ಬಿಡ್ತಾರೆ, ಫೋರ್ಸ್ ಬರೋಲ್ಲ. ನಾವು 2 ಟ್ಯಾಪ್ ತೊಗೊಂಡ್ರು ಕೂಡ ನಮ್ಗೆ ಸಫಿಷಿಯೆಂಟ್ ನೀರು ಬರ್ತಾ ಇಲ್ಲ. ನಾನು ಸಾಹೇಬ್ರಿಗೆ ಕೂಡ ಕಂಡು ನಾನು ಹೇಳಿದೆ ಲಾಸ್ಟ್. ಸರ್, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನೀರು ಬಿಡೋರು ಭಾಳ ಪ್ರಾಬ್ಲಮ್ ಮಾಡ್ತಾರೆ ನಮ್ಮ ವಾರ್ಡ್. ಅವ್ರು ಯಾವ ಬಿಡ್ತಾರೋ ಗೊತ್ತಾಗಲ್ಲ. ನಾನು ಕೂಡ ಹೇಳಿದ್ದೀನಿ, ಇವ್ರಿಗೆ ಕೂಡ ಹೇಳಿದ್ದೀನಿ, ಇವ್ರ ಮೆಂಬರ್ ಕೂಡ ಹೇಳಿದೆ. ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದಿರಿಲ್ಲ, ಲಾಸ್ಟ್ 10 ದಿನದಿಂದ ಈ ಚೇಂಜಸ್ ಆಗಿದೆ. ಇವಾಗ 5 ಡೇಸ್ ಒಮ್ಮೆನೇ ಕೊಡ್ತಾ ಇದ್ದೀವಿ ಸರ್. ನಮ್ಗೆ ಅವ್ರಿಗೆ ಚೇಂಜ್ ಮಾಡ್ರಿ, ಅವ್ರಿಗೆ ನೀರು ಬಿಡೋ. ಅವರು ಕೂಡ ಇವಾಗ ಈಗ ಅವರು ಸರಿಯಾಗಿ ಕೆಲಸ ಮನೆ ಕೊಡ್ತಾರೆ ಎಲ್ಲ ತಾಲೂಕುಗಳಲ್ಲಿ. ನೀವು ಯಾಕೆ ಮನೆಗೆ ಬಂದು ಮಾಡಬಾರ್ದು? ಇಲ್ಲ, ನಾವು ಅದನ್ನೇ ಆಲ್ರೆಡಿ ಪ್ಲಾನ್ ಮಾಡಿದೀವಿ. ಈಗ ನಾನು ಹೊಸದಾಗಿ ಬಂದಿರೋದ್ರಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ. ಸರ್, ಈಗ ಫಾರಂ 3 ಮನೆಗೆ ಕೊಡ್ಬೇಕು ನೀವು. ನಾವು ಅಲ್ಲಿಗೆ ಬಂದು, ನೀವು ಗೊತ್ತಿದೆ ಅಲ್ಲಿ ಎಷ್ಟು ಕಷ್ಟ, ಮುನ್ಸಿಪಾಲ್ಟಿನಲ್ಲಿ ಎಷ್ಟು ಪ್ರಾಬ್ಲಮ್ಮು, ಎಷ್ಟು ಓಡಾಡಿಸ್ತಾರೆ. ಹೌದಾ? ಭಾಳ ಕಿರಿಕಿರಿ ಇದೆ. ಫಾರಂ 3 ಅಂದರೆ ಸ್ಪೆಷಲಿ ಸಂಡೂರಾಗೆ
ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಅದನ್ನು ನೀವು ಮನೆ ಮನೆಗೆ ಕೊಡಬೇಕು. ಆಮೇಲೆ ಸ್ಟ್ರೀಟ್ ಲೈಟು 24 hours ಉರಿತವೆ, 24 ತಾಸು ಉರಿತವೆ ಸ್ಟ್ರೀಟ್ ಲೈಟ್. ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಲೋಡ್ ಜಾಸ್ತಿ ಇದೆ. ಆ ಲೋಡನ್ನ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿಕೊಂಡು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡ್ಕೊಡ್ಬೇಕು ಈ ಏರಿಯಾ, ಎಸ್ಪೆಷಲಿ ದಿಸ್ ಏರಿಯಾ. ಓಕೆ, ದಟ್ ಈಸ್ ಒನ್. ಅವ್ರು ಹೇಳ್ದಂಗೆ ಹನುಮಂತ್ರ ಅವ್ರು ಹೇಳ್ದಂಗೆ 10 ದಿವಸಕ್ಕೆ ಒಂದ್ಸತಿ ನೀರು ಬಿಡ್ತಾ ಇದ್ದಾರೆ. ಅದೊಂದು ಸಾಲ್ವ್ ಆಗಬೇಕಾಗಿದೆ. ಈಗ ಬದಲಾವಣೆ ಆಗಿದೆ ಈಗ ನೀರಿಂದ ಏನಾಗಿಲ್ಲ. ನೀರು ಬಿಡೋದು ಸ್ವಲ್ಪ ಒಂದು ನಿಮಿಷ ಸರ್, ಈಗ ಮೊನ್ನೆ ಬಿಟ್ಟಿದ್ರು ಕರೆಕ್ಟ್. ಇವ್ರ ರೇಟ್ ಇವತ್ತು ಬಿಟ್ಟಿದ್ದಾರೆ ಸರ್, 5 ಡೇಸ್ಗೆ ಬಂದಿದೆ. ಇವತ್ತು ಬಂದಿದೆ ಇವತ್ತು ಮತ್ತೆ ಅವ್ರಿಗೆ ರಿಪ್ಲೈ ಆಗ್ತಾ ಇದೆ. ಮನೆ ಹತ್ರ ವಾಸನೆ ನೋಡೋ ಹಂಗಿಲ್ಲ. 24 ಗಂಟೆ ಬಾಗಿಲುಗಳು ಹಾಕೊಂಡಿರ್ಬೇಕು. ಆ್ಯಂಡ್ ಹೆವಿ ಸೆಂಟೆಡ್ ಮೆಟೀರಿಯಲ್ ಯೂಸ್ ಮಾಡಿ ಮನೆಯಲ್ಲಿ ಯಾವಾಗಲೂ ಘಮ ಘಮ ಅಂತ ವಾಸನೆ ಮಾಡ್ಕೊಂತ ಗೊತ್ತು. ಆ ಕಡೆ ಅಷ್ಟು ಅಸಹ್ಯವಾಗಿದೆ ವಾಸನೆ. ಡ್ರೈನೇಜ್ ಬ್ಲಾಕ್ ಆಗ್ತದೆ. ಡ್ರೈನೇಜ್ ಬ್ಲಾಕ್ ಇಲ್ಲ, ಹಂದಿಗಳು ಮಾಡ್ತಾ ಗಲೀಜು. ಖಾಲಿ ಇದೆ. ರೋಡ್ ಪಕ್ಕದ ಮುಂದ್ಗಡೆ ಹಿಂದ್ಗಡೆ ಪಕ್ಕ ಎಲ್ಲ 3 ಕಡೆಗೂ ಅದೇ ವಾಸ ಮಾಡೋಕ್ಕೆ ಕಷ್ಟ ಇದೆ. ಒಂದು ನಿಮಿಷ ಸರ್, ಅದರ ಪುರಸಭೆ ನಡೆ ಜನರ ಕಡೆ ವಾರ್ಡ್ಗಳ ಕಡೆ ಅನ್ನೋ ಒಂದು ಕಾರ್ಯಕ್ರಮ ನಿನ್ನೆ ಒಂದು ಮುಖ್ಯಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ. ನಿಜವಾಗ್ಲೂ ಸರ್ ಶ್ಲಾಘನೀಯ. ಯಾಕಂದರೆ ನಾವು ಜನರು ಅಲ್ದಾಡೋದನ್ನು ನಾವು ಕಣ್ತುಂಬ ನೋಡ್ತಿರ್ತೀವಿ ಆಫೀಸ್ನಲ್ಲಿ. ಆಮೇಲೆ ನಿಮ್ಮದೇ ಆದಂಥ ಈ ಆನ್ಲೈನ್ ಇರ್ಬೋದು, ಈ DC ಗಳು ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ಬೋದು, ಆಮೇಲೆ DVSಲಿಂದ ಬರ್ತಕ್ಕಂಥ ಪ್ರಕ್ರಿಯೆಗಳು ಇರ್ಬೋದು. ಆ ಬಿಜಿಯಲ್ಲಿ ನೀವು ಸ್ವಲ್ಪ ಜನರನ್ನ ಎಲ್ಲೋ ಒಂದು ಕಡೆಗೆ ಅವ್ರ ಕೆಲಸ ಕಾರ್ಯಗಳಾಯ್ತು, ಈ ಪಾರಂಪರಿ ಇರ್ಬೋದು, ಮುಟೇಷನ್ ಇರ್ಬೋದು, ಈ ಲೈಟ್ಗಳು ವ್ಯವಸ್ಥೆ ಇರ್ಬೋದು, ಈ ನೀರು ಬಿಡತಕ್ಕಂಥ ವ್ಯವಸ್ಥೆ ಇರ್ಬೋದು, ವಾರ್ಡ್ಗಳಲ್ಲಿ ಇದಕ್ಕಾಗಿ ಏನು ಮಾಡಿದ್ವಿ, ಈಗ ಸ್ಯಾಂಕ್ಷನ್ ಮಾಡಿಸಿದ್ವಿ ರೋಡ್ ಕಾಲುವೆ ಮಾಡಿರೋದು. ಇದು ಪ್ರೊಸೆಸ್ ಏನಿದೆ ನೋಡ್ಕೊಳ್ಳಪ್ಪ, ಏನಪ್ಪ MP ಸಾಹೇಬ್ರ ಕೈಯಿಂದ ಮಾಡಕ್ಕಾಗಿಲ್ಲ, ನೀವು ಬಂದ್ ಮಾಡ್ತೀರಾ? ಅಮ್ಮ ಒಂದ್ ನಿಮಿಷ ಕೇಳಮ್ಮ. MP ಸಾಹೇಬ್ರು ಅವ್ರದಲ್ಲ, ಒಂದ್ ನಿಮಿಷ ತಡೆಯಪ್ಪ. ನಮ್ಮ ಜವಾಬ್ದಾರಿ ಎಸ್ಟಿಮೇಷನ್ ಮಾಡಿದೆ, ಅಪ್ರೂವಲ್ ಕಳಿಸಿದೀವಿ, ಡಿಸ್ಟ್ರಿಕ್ಟ್ ಆಫೀಸ್ನಾಗಿದೆ. ಅಪ್ರೂವಲ್ ಮಾಡಿ ಸಾಹೇಬ್ರೆ, ಅದು ಏನಿದೆ ಬೇಗ ಟೆಂಡರ್ ಕರೆ ಅಂತ ಪ್ರಕ್ರಿಯೆ ಮಾಡಿ ಪ್ಲೀಸ್. ಬ್ರದರ್, ಇಂಥ ವರ್ಕ್ಗಳು ನಾವು ಪುರಸಭೆ ವತಿಯಿಂದ ಏನು ಪುರಸಭೆ ನಡೆ ಜನರ ಕಡೆ ಅಂತ ಹೇಳ್ತೀವಲ್ಲ, ಇಂಥ ಕಾರ್ಯಕ್ರಮ ಆಗೋದ್ರಿಂದ ನಮಗೆ ಹೆಮ್ಮೆ. ಇದಕ್ಕೆ ನಾವೇ ಜವಾಬ್ದಾರಿ ಇರ್ತೀವಿ. ಇದಕ್ಕೆ ಯಾರು ದೊಡ್ಡವ್ರ ಪಾಪ ಅವ್ರು ಬಂದು ಸುಮ್ಮನೆ ಅವರು ಈ ಲೆವೆಲಿಗೆ ತರಬೇಕಂದ್ರೆ ನಮ್ಮ ಮರ್ಯಾದೆ ನಾವು ಅದಕ್ಕಾಗಿ ನೀವು ಅಧಿಕಾರಿಗಳು ಎಲ್ಲರೂ ಸೇರಿ ಇದಕ್ಕೇನು ಮಾಡೋದು, ಪ್ರಾಮಾಣಿಕವಾಗಿ ಇದಕ್ಕೇನು ಫಾಲೋ ಅಪ್ ಮಾಡ್ರಿ, ಆ ಕೆಲಸ ಶುರು ಮಾಡ್ರಿ. ಅಮ್ಮ ನಿನ್ ಕೆಲಸ ನೀವು ಪುರಸಭೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇದ್ರ ಕಾರ್ಯಕ್ರಮ ಉದ್ದೇಶ ಏನು, ಇದರ ಹಿನ್ನೆಲೆ ಏನು? ಈ ಕಾರ್ಯಕ್ರಮ ಉದ್ದೇಶ ಹೇಳ್ಬೇಕಂತ ಹೇಳಿದ್ರೆ, ನಮಗೆ ಜನ ಏನಿದೆ ಈಗ ಪುರಸಭೆ ಆ್ಯಂಡ್ ಜನ ಇವರಿಬ್ಬರ ಮಧ್ಯದಲ್ಲಿ ನಾವು ಕೌನ್ಸಿಲರ್ಸ್ ಇರೋದು, ಅಧಿಕಾರಿ ವರ್ಗ ಇರೋದು. ಈ ಅಧಿಕಾರಿ ವರ್ಗ ಆ್ಯಂಡ್ ಸಾಮಾನ್ಯ ಜನತೆಗೆ ಅವ್ರ ಅವಶ್ಯಕತೆ ಏನಿದೆ, ಅವ್ರ ಬೇಡಿಕೆ ಏನಿದೆ, ಅದಕ್ಕೆ ಸ್ಪಂದಿಸೋ ಒಂದು ಕರ್ತವ್ಯ ನಮ್ಮ ಪುರಸಭೆ ಮೇಲೆ ಇದೆ. ಎಲ್ಲೋ ಒಂದು ಕಡೆ ಅದು ವೈಫಲ್ಯತೆ ಆ ಥರ ಒಂದು ಲಿಮಿಟ್ಸಲ್ಲಿ ಕಾಣ್ತಾ ಇತ್ತು. ಅಂದರೆ ನೀರು 10 ದಿವಸದಿಂದ 8 ದಿವಸಕ್ಕೆ ಬಂದರು, ಕೆಲವರು 12 ದಿವಸಕ್ಕೆ ಬರ್ತದೆ ಅಂದರು, 12 ದಿವಸಕ್ಕೆ ಬಂದರು 15 ದಿವಸಕ್ಕೆ ಅಂತ ಹೇಳಿದರು. ಕಾಲುವೆ ಚರಂಡಿ ಫಾರ್ಮ್ 3 ಆ ರಿಲೇಟೆಡ್ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಸ್ವಲ್ಪ ಕಾರ್ಯಕ್ರಮಗಳು ಡಿಲೇ ಆಗ್ತಿದ್ದಾವೆ ಅಂತ ಹೇಳಿದರು. ಅದಕ್ಕೆ ಒಂದು ನಾವು ರೀಸೆಂಟಾಗಿ ನಮ್ಮ ಚೀಫ್ ಆಫೀಸರ್ ಬರ್ರಿ, ನಮ್ಮ ವಿನಯ್ ಗೌಡ್ರು ಅಂತೇಳಿ ಯುವಕರು, ಇನ್ನು ನಮ್ಮ ಸೇಮ್ ಏಜ್ ಆ್ಯಂಡ್ ಇದ್ರ ಪ್ರಕಾರ ಅವರು ಒಂದು ಸ್ಪಂದನೆ ತೋರಿಸ್ತಾ ಇದ್ದಾರೆ ಜನರಿಗೆ. ಹಾಗೆ ನಮ್ಮ ಕಡೆಯಿಂದ ಏನು ಕರ್ತವ್ಯ ಇರಬೇಕು, ಜನರಿಗೆ ಏನು ಅನುಕೂಲ ಆಗಬೇಕು, ಅದು ನಾವು ಪುರಸಭೆಯಿಂದ ಅಲ್ಲಿ ಕೂತು ಅಲ್ಲಿ ನೋಡಿದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಲೇ ಆಗ್ತಿದೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಕೂಡ ಕಾಣ್ತಿತ್ತು. ಅದಕ್ಕಾಗಿ ಪುರಸಭೆ ಜನರ ಮನೆ ಬಾಗಿಲಿಗೆ ಹೋಗಲಿ, ಎಲ್ಲ ಅಧಿಕಾರಿ ವರ್ಗ ಎಲ್ಲ ಜನರ ಹತ್ರ ಹೋಗ್ಲಿ, ಅವ್ರು ಎರಡು ಕಷ್ಟ ಸುಖ ಕೇಳೋಣ. ಅವ್ರು 1-2 ಮಾತು ಹೇಳ್ತಾರೆ ಅಂದ್ರೂ ಕೂಡ ಅದು ಅವ್ರ ಮನೆಯಿಂದ ಅವರು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಏನು ಬೇಕಾದ್ರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ಸುಧಾರಿಸ್ಕೊಂಡು ಅವ್ರ ಜನರಿಗೆ ಹತ್ರ ಆಗೋ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಶಾಸಕರು ಸಂಸದರು ಅವರು ನಮಗೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಏನಂತೇಳಿ ನಮಗೆ ಜನರಿಗೆ ಹತ್ರ ಆಗೋ ಕೆಲಸ ಏನಿದೆ ಅದು ನಾವು ಮಾಡಬೇಕು. ಆ ಮಾಡೋ ಕೆಲಸದಲ್ಲಿ ಒಂದು ಮೊದಲ ಹೆಜ್ಜೆ ನಮಸ್ತೆ ಸಂಡೂರು ಕಾರ್ಯಕ್ರಮ.
ಪುರಸಭೆ ನಡೆ ಜನರ ಕಡೆ ಅಂತೇಳಿ ಒಂದು ವಿನೂತನವಾದ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾವು ಬಯಸ್ತೇವೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಇವರು ಅಧಿಕಾರ ಅವಧಿ ಮುಗಿದ ಮೇಲೆ ಎಚ್ಚೆತ್ಕೊಂಡ್ರ ಅಂತ ಸಾರ್ವಜನಿಕರ ಅಭಿಪ್ರಾಯ. ಅದು ಒಬ್ರು ಅದು ಕೂಡ ಅಭಿಪ್ರಾಯ ಇರ್ಬೋದು. ಆದ್ರೆ ನಮಗೆ ಕೆಲಸ ಮಾಡಕ್ಕೆ ಏನಿದೆ, ಅಧಿಕಾರ ಮುಗಿತೋ ಇರ್ತದೋ, ನಾಳೆ ಮೆಂಬರ್ ಆಗ್ತೀವೋ ಇನ್ನೊಂದು ಆಗ್ತದೆ, ಅದು ಬೇರೆ ಪ್ರಶ್ನೆ. ಬಟ್ ಜನರಲ್ಲಿ ಸಮಸ್ಯೆ ಇದೆಯಲ್ಲ, ಆ ಸಮಸ್ಯೆ ನಿರ್ವಹಣೆಗೆ ನಾವು ಒಂದು ಹೆಜ್ಜೆ ಇಡಲೇಬೇಕಲ್ಲ. ಅದಕ್ಕೆ ಬೇರೆಯವ್ರು ಏನಾದ್ರೂ ತಿಳ್ಕೊಳ್ಳಿ, ಅಧಿಕಾರ ಮುಗಿಯಕ್ ಬಂತು, ಅಧಿಕಾರ ಇದಾಗ್ ಬಂತು, ಅಧಿಕಾರ ಮುಗಿದ್ರೇನು ಇದ್ರೇನು, ಜನರ ಸಮಸ್ಯೆ ಬಗೆಹರಿಸಕ್ ಎಲ್ಲೋ ಒಂದ್ ಕಡೆ ಒಳ್ಳೆ ಹೆಜ್ಜೆ, ಒಳ್ಳೆ ಚೀಫ್ ಆಫೀಸರ್ ಇದ್ದಾರೆ, ಒಳ್ಳೆ ಎಲ್ಲ ನಮ್ಮ ಸದಸ್ಯರು ಇದ್ದಾರೆ, ಅವರಲ್ಲಿ ಡಿಸ್ಕಸ್ ಮಾಡಿ ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ಇವತ್ತು ಈ ಕಡೆ ವಾರ್ಡ್ ಆಯ್ತು ವೆಂಕಟೇಶ್ವರ ಗುಡಿ ಮೇಲೆ ದೇವರ ಆಶೀರ್ವಾದ ತಗೊಂಡು ಇಲ್ಲಿಂದ ಚಾಲನೆ ಕೊಟ್ಟಿದ್ವಿ. ನೆಕ್ಸ್ಟ್ ಹಳೆ ಸಂಡೂರು ಭಾಗದಲ್ಲಿ ಅವ್ರದ್ದು, ಹಳೆ ಸಂಡೂರು ಭಾಗದಲ್ಲಿ ಏನಿದೆ ಪ್ರಾಬ್ಲಮ್, ಫಾರಂ 3 ರಿಲೇಟೆಡ್, ವಾಟರ್ ರಿಲೇಟೆಡ್, ಇವತ್ತು ನೋಡಿ ಒಂದು ಹೆಮ್ಮೆ ಆಗ್ತದೆ ನಮಗೆ ಹೇಳಲಿಕ್ಕೆ. ಎಲ್ಲೋ ಒಂದ್ ಕಡೆ 10 ದಿನ 12 ದಿನ ಅಂತ ಹೇಳ್ತಿತ್ತು ನೀರು, ಇದೇ ಗುರುವಾರ ಶುಕ್ರವಾರ ಈ ವಾರ್ಡಲ್ಲಿ ಬಂತು, ಮತ್ತೆ ಇವತ್ತು ನಾಳೆ ಈ ವಾರ್ಡಲ್ಲಿ ಬರ್ತಾ ಇದೆ. ಅದೇ ತರ ಇಲ್ಲಿ ಬಂದಿದೀವಿ ಅಂತಿಲ್ಲ, ಎಲ್ಲ ಕಡೆ ನೀವು ಪರಿಶೀಲನೆ ಮಾಡಿ ಒಂದು ತಿಂಗಳಲ್ಲಿ ಇದ್ರ ನಿಮ್ಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ನಾವೇನು ದೊಡ್ಡದಾಗಿ ಇಲ್ಲಿ ಹೇಳಿ ಹೋಗ್ಬೇಕಂತ ಬಂದಿಲ್ಲ. ಇದಕ್ಕೇನಿದೆ, ಎಲ್ಲರ ಸಹಕಾರ ಕೂಡ ಬೇಕು, ನಿಮ್ಮ ಮಾಧ್ಯಮ ಮಿತ್ರರುಗಳ ಸಹಕಾರ ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರೋತ್ಸಾಹ ಕೊಡ್ಬೇಕು. ಇದ್ರಲ್ಲಿ ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿದೆ, ಪರ್ಸನಲ್ ಇಂಟ್ರೆಸ್ಟ್ ಇದೆ. ನಾನು ಪುರಸಭೆ ಅಧ್ಯಕ್ಷನಾಗಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಏನೂ ಇಲ್ಲ. ಇದರಲ್ಲಿ ಪರ್ಸನಲ್ ಇಂಟ್ರೆಸ್ಟ್ ಇರೋದೊಂದೇ, ಸಾಮಾನ್ಯ ಜನರಿಗೆ ಒಳ್ಳೇದಾಗ್ಲಿ, ಸಾಮಾನ್ಯ ಜನರಿಗೆ ಪುರಸಭೆ ಹತ್ರ ಆಗ್ಲಿ, ಅವ್ರ ಕಷ್ಟಗಳು ಪುರಸಭೆ ಫಾರ್ಮ್ 3 ಜಲ್ದಿ ಸಿಗ್ಲಿ, ಕಾಲುವೆ ಚರಂಡಿ ಎಲ್ಲ ಕರೆಕ್ಟಾಗಿ ಪ್ರಾಂಪ್ಟ್ ಆಗಿ ಅಧಿಕಾರಿ ವರ್ಗ ಸ್ವಲ್ಪ ಎಚ್ಚೆತ್ಕೊಂಡು ಕೆಲಸ ಮಾಡಲಿ. ಆಮೇಲೆ ಎಲ್ಲೇ ಆದ್ರೂ ಇವು ನೀರಿನ ಸಮಸ್ಯೆ ಬಗೆಹರಿಸಲಿ, ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಲಿ. ಇನ್ನೊಂದು ಬಸ್ ಸ್ಟ್ಯಾಂಡ್ ಇದೆ ನಮ್ಮ ಸಂಡ್ರಿಗೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದು ಎಲ್ಲೋ ಒಂದ್ ಕಡೆ ನಾವು ಕೂಡ ಪಾಸಿಟಿವ್ ಆಗಿ ತಗೊಂಡು ನಾವು ಮೂವ್ ಮಾಡೋಣ. ಈಗ ನೀವು ನಿಮ್ ಮುಂದೆ ಕೇಳಿದ್ರು ಸಾರ್ವಜನಿಕರು, ಬರೇ ಬರ್ತಾರೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಅಂತಕ್ಕಂಥದ್ದು, ಇದಕ್ಕೆ ಇವತ್ತು ನೋಡಿ ಎಲ್ಲೋ ಒಂದ್ ಕಡೆ ಆಶ್ವಾಸನೆ ಕೊಡ್ತಾರೆ ಅಂತ ಹೇಳ್ತಿದೆ. ಇಲ್ಲಿ ಕಾರ್ಯಕ್ರಮಗಳು ನೋಡಿ, ಈ ರೋಡ್ ಸೈಡಿಗೆ ನೋಡಿ ನೀವೇ, ರೋಡ್ ಆಗಿದೆ ಇಲ್ಲ, ಚರಂಡಿ ಆಗಿದೆಯಲ್ಲ, ಫುಟ್ಪಾತ್ ಆಗಿದೆಯಲ್ಲ, ಸ್ಮೈರ್ ಲೈಟಿಂಗ್, ಇನ್ನ ಲೈಟ್ಗಳು ಇಲ್ಲ ಅಂತ ಹೇಳ್ತೀರಿ, ಲೈಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಹೇಳಿದಾರೆ. ಅದಕ್ಕೆ ಜಾಸ್ತಿ ಬೆಳಕು ಅಂದ್ರೆ ಡೇ ಟೈಮಲ್ಲಿ ಕೂಡ ಹತ್ತ ಅಂತೇಳಿ ಇಲ್ಲಿ ಬಂದಾಗ ಸ್ವಲ್ಪ ಗೊತ್ತಾಗ್ತದೆ ಜನರಿಗೆ. ಅದು ಕೂಡ ಏನು ಅಧಿಕಾರಿ ವರ್ಗಗಳ ಜೊತೆ ಮಾತಾಡಿ ಯಾವಾಗ ಕಟ್ ಆಫ್ ಮಾಡಬೇಕು, ಯಾವಾಗ ಆನ್ ಮಾಡಬೇಕು, ಅದು ಮಾಡೋಣ. ಈಗ ನೆಗೆಟಿವ್ ಬರ್ತಾ ಇರ್ತದೆ, ಏನಪ್ಪಾ ಅದು ಆಗಿಲ್ಲ ಇದಲ್ಲ, ಅದು ಎಲ್ಲ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ. ಏನಾದ್ರೂ ಇದ್ರೆ ನಾವು ಕೂಡ ಪರ್ಸ್ನಲಿ ನಿಮಗೆ ಯಾವಾಗ ನಮಗೆ ಫೋನ್ ಮಾಡಿ, ನಮ್ದೇನು 24x7 ಯಾವಾಗಲೂ ಫೋನ್ ಆನೇ ಇರ್ತದೆ. ಅಧಿಕಾರಿ ವರ್ಗ, ನಮ್ಮ ಚೀಫ್ ಆಫೀಸರ್ ಇರಲಿ, ಯಾರು ಇರಲಿ, ಯಾರಿಗೆ ಅಧಿಕಾರಿಗಳಿಗೆ ಯಾವುದಕ್ಕೆ ಅಪ್ರೋಚ್ ಆಗಬೇಕು ಅವರಿಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಆಗಿ, ಇದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿಟ್ಟು ಜನರಲ್ಲಿ ನಿಮ್ಮ ಮುಖಾಂತರ ಒಂದು ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಏನಾದರೂ ಸಮಸ್ಯೆ ಇದ್ರೆ ವಾಟರ್ ರಿಲೇಟೆಡ್, ನೋಡಿ ವಾಟರ್ಗಾಗಿ ನಮ್ಮ ಶಾಸಕರು ಸಂಸದರು ಬೇರೆದೇ ಯೋಜನೆ ಮಾಡಿದ್ದಾರೆ, ಅದಕ್ಕೆ ರಿಸಲ್ಟ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಅದಕ್ಕಾಗಿ ನೋಡೋರಿಗೆ ಏನಾಗುತ್ತೆ, ಸ್ವಲ್ಪ ಡಿಲೇ ಏನೋ ಅದೇ ನೋಡಿ, ತಿರುಗಿ ನೋಡಿ, ರೋಡ್ ಫುಟ್ಪಾತ್ ಯಾವ ಥರ ಆಗಿದೆ, ರೋಡ್ ಯಾವ ಥರ ಆಗಿದೆ, ಹಾಸ್ಟೆಲ್ಗಳು ಆಗಿದೆ, ಎಜುಕೇಶನ್ ಯಾವ ಥರ ಆಗಿದೆ. ಆಮೇಲೆ ಸಾರ್ವಜನಿಕರಲ್ಲಿ ಒಂದು ಪಾಸಿಟಿವ್ ವೇವ್, ಏನು ಒಳ್ಳೇದು ಹೇಳ್ರಿ, ಕೆಟ್ಟದ್ದು ಸ್ವಲ್ಪ ಸ್ವಲ್ಪ ಇರ್ಬೋದು, ಹಾಗೆ ಒಳ್ಳೇದು ಕೂಡ ಕೆಲ ನೋಡಿ. ಸಂಡೂರು ಯಾವ ಥರ ಇತ್ತು, ಪುರಸಭೆ ಯಾವ ಥರ ಆಗಿದೆ, ಮುಂದಿನ ದಿನಗಳಲ್ಲಿ ಏನು ನಿಮ್ಮ ಕನಸುಗಳಿದ್ದಾವೆ ನಮ್ಮ ಮುಖಾಂತರ ಲಿಖಿತ ಮುಖದಲ್ಲಿ ಆಗಲಿ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳಿ, ಅದಕ್ಕೆ ಆ ಥರ ನಾವು ಏನು ಕ್ರಮ ತಗೋಬೇಕು ಪ್ರಾಮಾಣಿಕವಾಗಿ ನಾವು ತಗೊಳ್ತೀವಿ. ಚುನಾವಣೆಯಲ್ಲಿ ಚುನಾವಣೆ ಬರೋದ್ ಮುಂದೆನೋ ಯಾವಾಗ ನಮಗೇನು ಬೇಕು, ನಮ್ಮ ಆಡಳಿತಾವಧಿಯಲ್ಲಿ ಜನರಿಗೆ ಹತ್ರ ನೀರು. ನೀವೇ ಹೇಳ್ತೀರಾ 10 ದಿವಸ 15 ದಿವಸಕ್ಕೆ ನೀರು ಬರ್ತದೆ ಅಂತೇಳಿ. ಇವತ್ತು ನೋಡಿ 5-6 ದಿವಸಕ್ಕೆ ನೀರು ಬಂತು. ಇದೊಂದು ಚುನಾವಣೆಯಾ? ಇನ್ನ ಚುನಾವಣೆ ಇದೆಯಾ? ಯಾವಾಗ ಬರ್ತದೋ ಚುನಾವಣೆ, ಅದು ಬಂದಿರೋ ಟೈಮಲ್ಲಿ ಇಲ್ಲಿ ಜನರಿಗೆ ಏನು ಬೇಕು, ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ವಿರೋಧ ಪಕ್ಷದವರು ಯಾರು ಇಲ್ಲಿ ಬೇರೆಯವರಿಲ್ಲ, ಎಲ್ಲ ಬಿಜೆಪಿ ಅವರು, ಕಾಂಗ್ರೆಸ್ ಅವರು. ಇಡೀ ಮುನ್ಸಿಪಲ್ 23 ಜನರಿಗೆ ನಾನು ವೈಯಕ್ತಿಕವಾಗಿ, ನಮ್ಮ ಶಾಸಕರು ಸಂಸದರು ಯಾವತ್ತಿಗೂ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಿಲ್ಲ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಪ್ರಾಮಾಣಿಕವಾಗಿ ವರ್ಕ್ ಮಾಡೋ ಹೊತ್ತಿಗೆ ಆತ ನಮ್ಮವರು ತಮ್ಮವರು ಅಂತೇಳಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದು ಕುಟುಂಬ ಅಂತೇಳಿ ನಾವು ಕೆಲಸ ಮಾಡ್ತೀವಿ. ಹೇಳ್ತೀರಾ ಸರ್? ಇಲ್ಲಿ ಜಲದ ಸಮಸ್ಯೆಗಳು ಸಾಕಷ್ಟು ಇದಾವೆ. ಮುಖ್ಯ ವಿಚಾರವಾಗಿ ಬಿಡಾಡಿ ದನಗಳ ಹಾವಳಿ ಮುಖ್ಯ ರಸ್ತೆಯಲ್ಲಿ ತುಂಬಾ ಇದೆ ಅಂತೇಳಿ ಸಾರ್ವಜನಿಕರು ಒಂದು ಅಭಿಪ್ರಾಯ. ಸಾಕಷ್ಟು ಅಪಘಾತಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಬಿಡಾಡಿ ದನಗಳಿಗೆ ಮುಂದಿನ ದಿನದಲ್ಲಿ ನಾವೇನು ಕ್ರಮ ತಗೊಳ್ತೀವಿ? ನಾನು ಲಾಸ್ಟ್ ವೀಕು ನಾನು ಕೂಡ ರೋಡಲ್ಲಿ ಅಬ್ಸರ್ವ್ ಮಾಡಿದೆ. ಆಲ್ರೆಡಿ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ. ಇವಾಗ ಅವುಗಳ ಏನು ಮಾಲೀಕರು ಏನಿದ್ದಾರೆ ಅವ್ರನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ನೋಟಿಸ್ ಥರ ಕೊಟ್ಟು ಅವ್ರಿಗೆ ಫಸ್ಟ್ ಮನವೊಲಿಕೆ ಮಾಡ್ತೀವಿ. ಮನವೊಲಿಸಿ ಅವ್ರು ಏನಾದರೂ ಅವ್ರು ಬಿಡಾಡಿ ದನಗಳನ್ನ ತೆರವು ಮಾಡ್ಕೊಳ್ಳಿಲ್ಲ ಅಂತಂದರೆ ಇಮಿಡಿಯೇಟ್ ಆಗಿ ನಮ್ಮದು ಏನು ರೂಲ್ಸ್ ಪ್ರಕಾರ, ಮುನ್ಸಿಪಾಲಿಟಿ ರೂಲ್ಸ್ ಪ್ರಕಾರ ಏನಿದೆ ಅವುಗಳನ್ನ ಒಂದು ಕಡೆ ಇದು ಮಾಡ್ತಕ್ಕಂಥದ್ದು, ಕೂಡಿ ಹಾಕ್ತಕ್ಕಂಥದ್ದು ಒಂದು ಏನಿದೆ, ಅದಕ್ಕೆ ಮುಂದಿನ ವಾರಗಳಲ್ಲಿ ಅಗತ್ಯವಾದ ಕ್ರಮವನ್ನು ತಗೊಳ್ತೇನೆ. ಸರ್ಕಾರದ ವತಿಯಿಂದ ಹಲವಾರು ಯೋಜನೆಗಳ ಮುಖಾಂತರ ಫುಟ್ಪಾತ್ ಸಂಚಾರಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಫುಟ್ಪಾತ್ಗಳನ್ನ
ಅನಧಿಕೃತ ತರಕಾರಿ ಅಂಗಡಿಗಳು ಅಕ್ರಮ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ. ಜನಗಳು ಓಡಾಟಕ್ಕೆ ಅದು ಮುಕ್ತವಾಗಬೇಕು. ಅದನ್ನ ಸಂಡೂರು ತಾಲೂಕಿನ ಜನ ಯಾವಾಗ ನಿರೀಕ್ಷೆ ಮಾಡಬೇಕು? ಆ್ಯಕ್ಚುಲಿ ಲಾಸ್ಟ್ ವೀಕು ನಾವು ಪ್ಲಾಸ್ಟಿಕ್ ಏನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಅದ್ರ ಸಂಬಂಧ ಆಲ್ರೆಡಿ ಒಂದು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು, ಕಡಿಮೆ ಬಳಕೆ ಮಾಡೋದನ್ನ ಕಡಿಮೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಕೆಲವು ಡ್ರೈವ್ ಪ್ರೋಗ್ರಾಮ್ಗಳನ್ನು ತೊಗೊಂಡಿದ್ವಿ. ಇವಾಗ ಅಲ್ಲೇ ನೀವು ಹೇಳ್ದಂಗೆ ಕೆಲವು ಇವುಗಳಲ್ಲಿ ಚರಂಡಿಗಳ ಮೇಲೆ ಬಂದಿದೆ, ತರಕಾರಿ ಅಂಗಡಿಗಳು ಇದಾವೆ. ನಾವು ಅವ್ರಿಗೆ ಹೇಳಿದ್ವಿ, ಈಗ ಎಲ್ಲಾದರೂ ಆಲ್ಟರ್ನೇಟಿವ್ ಒಂದು ಜಾಗ ಗುರುತಿಸಿ ಅಲ್ಲಿ ಎಲ್ಲರೂ ಒಂದು ಕಡೆ ಬರಲಿಕ್ಕೆ ಏನಾದರೂ ಅನುಕೂಲ ಆಗ್ತದೆ ಅನ್ನೋದು ಇದನ್ನ ಪ್ಲೇಸ್ನ ಐಡೆಂಟಿಫೈ ಮಾಡಿ ಅಲ್ಲೇ ಅವ್ರ ವ್ಯಾಪಾರಗಳನ್ನ ಕೈಗೊಳ್ಳಲಿಕ್ಕೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತೆ ನಾಯಿಗಳು, ಹಂದಿಗಳು ಕಾಟ ವಿಪರೀತ ಆಗಿ ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಬೆನ್ನತ್ತು ಹೋಗುವಂತ ಪ್ರಕರಣಗಳು ಪದೇ ಪದೇ ಸಂಡೂರಲ್ಲಿ ವರದಿ ಆಗ್ತಾ ಇದೆ. ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಶಾಲಾ ಶಿಕ್ಷಕನಿಗೆ ಬೆನ್ನತ್ತು ಹೋಗಿ ಕರೆದಂತ ಒಂದು ನಾಯಿ ಪ್ರಕರಣ ಕೂಡ ಆಗಿದೆ. ಈ ನಾಯಿಗಳ ವಿಚಾರದಲ್ಲಿ ಪುರಸಭೆಯ ಮುಂದಿನ ದಿನದಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ? ನಾಯಿಗಳಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಒನ್ ಟೈಮು ABC ಪ್ರೋಗ್ರಾಮ್ ಮಾಡಿ ನಾವು ಅವುಗಳಿಗೆ ಏನು ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತೇಳಿ ಒಂದು ಇದನ್ನ ಮಾಡ್ತಾರೆ, ABC ಪ್ರೋಗ್ರಾಮ್ ಅಂತೇಳಿ. ಅದ್ರ ಮೇಲೆ ಈಗ ಒಂದು 300ರಿಂದ 400 ನಾಯಿಗಳಿಗೆ ನಾವು ಆಲ್ರೆಡಿ ಆಪರೇಷನ್ ಇದಾಗಿದೆ. ಬಟ್ ಈಗ ಇನ್ನೊಮ್ಮೆ ಟೆಂಡರ್ ಕರೆದು ಮತ್ತೊಮ್ಮೆ ಮ್ಯಾಕ್ಸಿಮಮ್ ಇವುಗಳಿಗೆ ಅವನ್ನ ಒಳಪಡಿಸ್ತೀವಿ ನಾಯಿಗಳನ್ನ. ಆಮೇಲೆ ಹಂದಿಗಳಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಈಗ ಒಂದು 2 to 3 ಮೀಟಿಂಗ್ಸ್ ನಾನು ಮಾಡಿದ್ದೀನಿ. 2-3 ಮೀಟಿಂಗ್ಗಳ ಕೂಡ ಕರೆದಿದ್ದೀವಿ. ಇನ್ನು ಒಂದು ವಾರ ಅವ್ರಿಗೆ ಟೈಮ್ ಕೊಡ್ತೀವಿ. ಕೊಟ್ಟಿಲ್ಲ ಅಂದರೆ ಮತ್ತೆ ನಮ್ಮದು ನಿಯಮಾನುಸಾರ ಅವುಗಳನ್ನ ತೆರವುಗೊಳಿಸ್ಲಿಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕು ಅವುಗಳನ್ನ ಅಂತಿಮ ಎಚ್ಚರಿಕೆ ಅವ್ರಿಗೆ ಕೊಟ್ಟು ತೆರವುಗೊಳಿಸ್ತೇವೆ. ಎಲ್ಲ ಒಂದು ಕಡೆ ಹಂದಿಗಳಿಗೆ ಈ ಒಂದು ಲೇಔಟ್ಗಳು ಅಥವಾ ಖಾಲಿ ಸೈಟ್ಗಳು ಏನು ಬೇಲಿ ಬೆಳೆದಿರುತ್ತದೆ ಅವಕ್ಕೆ ವಾಸತಾಣ ಅಂತೇಳಿ ಪರಿಣಾಮ ಆಗಿದೆ ಅಂತ ಹೇಳ್ಬಿಟ್ಟು ತಾವೇ ಈಗ ಹೌದು, ಇದರಲ್ಲಿ ಹೇಳಿದ್ವಿ. ಇವರಿಗೆ ಸೈಟ್ ಓನರ್ಸ್ಗಳಿಗೆ ಈ ಮುಖಾಂತರ ತಾವೇನು ಹೇಳ್ತೀವಿ? ಈಗ ಬೇರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲವೊಂದು ಸ್ಟೆಪ್ಸ್ ತಗೊಂಡಿದ್ದಾರೆ. ಯಾರು ಖಾಲಿ ಸೈಟ್ಗಳಿದ್ದಾರೆ ಅವರು ಸ್ವತಃ ಅವುಗಳನ್ನು ಕ್ಲೀನ್ ಮಾಡಿಕೊಂಡು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಮಾಡಿಲ್ಲ ಅಂದರೆ ಅವರಿಗೆ ಒಂದು ನಿರ್ದಿಷ್ಟವಾದ ಪೆನಾಲ್ಟಿನ ಹಾಕ್ಲಿಕ್ಕೆ ಅವಕಾಶಗಳಿದೆ. ಸೊ ಅದನ್ನು ಒಂದು ಕಾಲಮಿತಿ ಅವ್ರಿಗೆ ಕೊಡ್ತೀವಿ. ನಾವು ಅವ್ರಿಗೆ IC ಪ್ರೋಗ್ರಾಮ್ಸ್ ಕೂಡ ಮಾಡಿಸ್ತೀನಿ. ಮಾಡಿಸಿ ಅಕಸ್ಮಾತಾಗಿ ನಮ್ಮ ಪುರಸಭೆ ವತಿಯಿಂದ ಎಲ್ರಿಗೂ ಜನರಿಗೆ ಆ ವ್ಯವಸ್ಥೆ ಮಾಹಿತಿ ತಲುಪೋ ವ್ಯವಸ್ಥೆ ಮಾಡ್ತೀವಿ. ಅಷ್ಟರೊಳಗೂ ಅವ್ರು ತೆರವು ಮಾಡ್ಕೊಳ್ಳಿಲ್ಲ, ಅದನ್ನ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ನಿಯಮಾನುಸಾರ ಅವರಿಂದ ಪೆನಾಲ್ಟಿನ ವಸೂಲಿ ಮಾಡಬೇಕು. ಆ ಪೆನಾಲ್ಟಿ ವಸೂಲಿ ಮಾಡಿ ನಾವೇ ನಮ್ಮ ಪುರಸಭೆ ವತಿಯಿಂದ ಅವುಗಳನ್ನು ಸ್ವಚ್ಛತೆಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ.